ಸೀರೆ ಕುಚ್ಚು ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಿಸೈನ್ಗೆ 6 ದಾರ ತಗೊಂಡಿನಿ. 10 ನಂಬರ್ ಕ್ರೋಶಾ ತಗೊಂಡಿನಿ. ನೋಡಿ, ರಿಂಗ್ ಶೇಪ್ ಬಿಡ್ಸ್ ತಗೊಂಡಿನಿ. ನೀವು ಯಾವ ಶೇಪ್ ಬೇಕು ಯಾವ ಶೇಪ್ ತಗೊಳ್ಳಿ. ಅಂದರೆ ರಿಂಗ್ ಬಿಡ್ಸ್ನಾಗ ಬೇರೆ ಬೇರೆ ಥರ ಇರುತ್ತೆ. ನಾನು ಈ ಥರ ತಗೊಂಡಿನಿ. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದು ನೋಡೋಣ. ಫಸ್ಟ್ ನೋಡಿ, ರಿಂಗ್ ಬಿಡ್ಸ್ಗೆ ಗಂಟು ಹಾಕಿದ್ದೀನಿ. ಇವಾಗ ಲಾಕ್ ಮಾಡ್ತೀನಿ. ಬಿಡ್ಸ್ಗೆ ನೀಟಾಗಿ ಹಿಡ್ಕೊಳ್ಳಿ. ಹಿಡಿದ್ಬಿಟ್ಟು ಲಾಕ್ ಮಾಡಬೇಕು. ಕರೆಕ್ಟಾಗಿ ಹಿಡ್ಬಿಟ್ಟು ಲಾಕ್. ಸ್ವಲ್ಪ ಲೇಟ್ ಆಗುತ್ತೆ, ಅಂದರೆ ಕೈಯಲ್ಲಿ ಹಿಡ್ಕೊಂಡು ಮಾಡಬೇಕಲ್ಲ, ಲೇಟ್ ಆಗುತ್ತೆ. ಡಿಸೈನ್ ಚೆನ್ನಾಗಿ ಕಾಣಿಸ್ತಾವ. ಇವಾಗ ಒಂದು ಚೈನ್ ಹಾಕಿದ್ದೀನಿ. ಅಂದರೆ ಬಿಡ್ಸ್ಗೆ ಲಾಕ್ ಮಾಡಿ ಒಂದು ಚೈನ್ ಹಾಕಿದ್ದೀನಿ. ಒಂದು ಚೈನ್ ಹಾಕಿ ಸುಜಿ ಮೇಲೆ ದಾರ ಸುತ್ಕೋತೀನಿ. ಬಿಡ್ಸ್ ಒಳಗೆದು ಹೋಗಿ ದಾರ ಎಳ್ಕೊಂಡು ಬಂದು ಎರಡಿಗೆ ಒಂದು ನಾನು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇನ್ನೊಂದ್ಸಲ ದಾರ ಸುತ್ಕೋತೀನಿ. ಇನ್ನು ಡಬಲ್ ಕ್ರೋಶೆ ಮಾಡ್ತೀನಿ. ಈ ಥರ ಫಸ್ಟ್ ರೆಡಿ ಮಾಡಿ ಆಮೇಲೆ ಸೀರೆಗೆ ಅಂಟಿಸ್ಬೇಕು. ಅಂದರೆ ಡೈರೆಕ್ಟಲ್ಲಿ ಸೀರೆಗೆ ಅಂಟಿಸಿ ಆಮೇಲೆ ಡಿಸೈನ್ ಮಾಡೋಕ್ಕಾಗಲ್ಲ. ಇದು ಡಿಸೈನ್ ಫಸ್ಟ್ ಇದೇ ಥರ ಫುಲ್ಲು ಎಲ್ಲ ಬಿಡ್ಸ್ಗೆ ಡಿಸೈನ್ ಮಾಡಿ ಆಮೇಲೆ ಸೀರೆಗೆ ಅಂಟಿಸ್ಬೇಕು. ನೋಡಿ, ನಾನು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಟೋಟಲ್ ಇಲ್ಲಿ ನಾನು 14 ಡಬಲ್ ಕ್ರೋಶೆ ಮಾಡ್ತೀನಿ. ಅಂದರೆ ಅರ್ಧ ಭಾಗ ಮಾಡ್ತೀನಿ, ಫುಲ್ ಮಾಡಲ್ಲ. ಅರ್ಧ ಭಾಗ ಡಬಲ್ ಕ್ರೋಶೆ ಮಾಡ್ತೀನಿ, ಅರ್ಧ ಭಾಗ ಹೀಗೆ ಬಿಡ್ತೀನಿ. ಅಂದರೆ ಕುಚ್ಚು ಬರುತ್ತೆ. ಇನ್ನು ಡಬಲ್ ಕ್ರೋಶೆ ಹಾಕ್ತೀನಿ. ರಿಂಗ್ ಬಿಡ್ಸ್ ಮೇಲೆ ಡಿಸೈನ್ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸುಜಿ ಮೇಲೆ ದಾರ ಸುತ್ಕೋತೀನಿ. ದಾರ ಸುತ್ಕೊಂಡು ಬಿಡ್ಸ್ ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು ಎರಡಿಗೆ ಒಂದು ಮಾಡ್ತೀನಿ. ಬೇಕಂದರೆ ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಳಿ. ನಾನು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇದ್ರ ಮೇಲೆ ಇನ್ನೊಂದು ಸ್ಟೆಪ್ ಬರುತ್ತೆ. ಟೋಟಲ್ ಇಲ್ಲಿ ನಾನು 14 ಡಬಲ್ ಕ್ರೋಶೆ ಮಾಡ್ತೀನಿ. ತುಂಬ ಚೆನ್ನಾಗಿ ಕಾಣಿಸ್ತವೆ ಡಿಸೈನು. ಇವಾಗ ನೋಡಿ, 14 ಡಬಲ್ ಕ್ರೋಶೆ ಹಾಕಿದ್ದೀನಿ. ಎಲ್ಲ ಡಬಲ್ ಕ್ರೋಶೆ ಮಾಡಿದ್ದೀನಿ. ಅರ್ಧ ಭಾಗ ಡಬಲ್ ಕ್ರೋಶೆ ಹಾಕಿದ್ದೀನಿ, ಅರ್ಧ ಭಾಗ ಹೀಗೆ ಬಿಟ್ಟಿದ್ದೀನಿ. ಇವಾಗ ನೋಡಿ, ಬಿಡ್ಸ್ಗೆ ಲಾಕ್ ಮಾಡ್ತಾಯಿದ್ದೀನಿ. ಬಿಡ್ಸ್ಗೆ ಲಾಕ್ ಮಾಡಿ 2 ಚೈನ್ ಹಾಕಿ ದಾರ ಕಟ್ ಮಾಡಬೇಕು. ಅಂದರೆ ದಾರ ಲಾಕ್ ಆಗುತ್ತೆ. ದಾರ ಕಟ್ ಮಾಡ್ತೀನಿ. ಅರ್ಧ ರಿಂಗ್ ಬಿಡ್ಸ್ ಹಿಂಗೆ ಬಿಟ್ಟಿದ್ದೇವಲ್ಲ, ಅರ್ಧ ವರ್ಕ್ ಮಾಡಿದ್ದೀನಿ, ಅರ್ಧ ಹೀಗೆ ಬಿಟ್ಟಿದ್ದೀನಿ. ಅಲ್ಲಿ ಕುಚ್ಚು ಬರುತ್ತೆ. ನೀಟಾಗಿ ಬರ್ತವೆ ಡಿಸೈನು. ಇವಾಗ ನೋಡಿ, ಸೆಕೆಂಡ್ ಲೇಯರ್ ಮಾಡೋಕೆ ಗ್ರೀನ್ ಕಲರ್ ದಾರ ತಗೊಂಡಿನಿ. ಗಂಟು ಹಾಕಿದ್ದೀನಿ. ಫಸ್ಟ್ ನಾನು ಡಬಲ್ ಕ್ರೋಶೆ ಮೇಲೆ ಚೈನ್ ಬರುತ್ತಲ್ಲ, ಅಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ದಾರ ಎಳ್ಕೊಂಬಂದು ಒಂದು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇವಾಗ ಎಲ್ಲ ಡಬಲ್ ಕ್ರೋಶೆ ಮೇಲೆ ಒಂದು ಚೈನ್ ಬರುತ್ತಲ್ಲ, ಆ ಚೈನಿಗೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಅಂದರೆ ಲಾಕ್ ಮಾಡ್ಕೊಂಡು ಹೋಗ್ತೀನಿ. ಎಲ್ಲ ಡಬಲ್ ಕ್ರೋಶೆ ಮೇಲೆ ಒಂದು ಹೋಲ್ ಇರುತ್ತೆ, ಆ ಹೋಲಿಗೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಚಿಕ್ಕ ಚಿಕ್ಕ ಮಣಿನೂ ಹಾಕ್ಕೊಳ್ಳಿ. ನಾನು ಮಣಿ ಹಾಕ್ತಾಯಿಲ್ಲ, ಬಸ್ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಎಲ್ಲ ಡಬಲ್ ಕ್ರೋಶೆ ಮೇಲೆ ಒಂದು ಚೈನ್ ಆಗುತ್ತಲ್ಲ, ಆ ಚೈನಿಗೆ ಮಾಡ್ಕೋಬೇಕು ಸಿಂಗಲ್ ಕ್ರೋಶೆ. ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಒಂದು ಬಿಟ್ಟು ಒಂದು ಮಾಡಬಾರ್ದು. ಎಲ್ಲ ಡಬಲ್ ಕ್ರೋಶೆ ಮೇಲೆ ಒಂದೊಂದು ಚೈನ್ ಇರುತ್ತಲ್ಲ, ಎಲ್ಲ ಡಬಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ ಬರುತ್ತೆ. ಅದೇ ರೀತಿ ಕಂಪ್ಲೀಟ್ ಮಾಡಬೇಕು. ಮಣಿ ಹಾಕಬೇಕಂದ್ರೆ ಅಷ್ಟೇ,
ಎಲ್ಲ ಡಬಲ್ ಕ್ರೋಶೆ ಮೇಲೆ ಒಂದೊಂದು ಮಣಿ ಹಾಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸ್ತವೆ ಡಿಸೈನು. ಇವಾಗ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಏನು ಈಜಿ ಐತಿ ಸೆಕೆಂಡ್ ಸ್ಟೆಪ್, ಕಷ್ಟ ಇಲ್ಲ. ಎಲ್ಲ ಡಬಲ್ ಕ್ರೋಶೆ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ ಹಾಕೊಂಡು ಹೋಗಬೇಕು. ಇವಾಗ ನೋಡಿ ಲಾಸ್ಟಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಎಲ್ಲ ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಲಾಸ್ಟಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ 2 ಚೈನ್ ಹಾಕಿ ದಾರ ಕಟ್ ಮಾಡ್ತೀನಿ. ನೋಡಿ ರೆಡಿ ಆಗೈತಿ. ಎಷ್ಟು ನೀಟಾಗಿ ಕಾಣಿಸಕತ್ತ ಡಿಸೈನು. ಇವಾಗ ಈ ದಾರ ಐತಲ್ಲ, ಆ ದಾರ ಗಮ್ ಹಾಕಿ ಹಿಂದ್ಗಡೆ ಅಂಟಿಸ್ಬೇಕು. ನಾವು ಸೀರೆಗೆ ಅಂಟಿಸ್ತೀವಲ್ಲ ಅವಾಗ ಕಾಣಿಸಲ್ಲ, ಹಿಂದ್ಗಡೆನೆ ಗಮ್ ಹಾಕಿ ಇದು ಈ ರೀತಿ ಅಂಟಿಸ್ಬೇಕು. ಇವಾಗ ನೋಡಿ ನಾನು ಅಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಬೇಗ ಆಗುತ್ತೆ, ಅಷ್ಟೇನು ಲೇಟ್ ಆಗಲ್ಲ. ಇವಾಗ ಸೀರೆ ಮೇಲೆ ಹೇಗೆ ಅಂಟಿಸೋದು ತೋರಿಸ್ತೀನಿ. ನಾನು ಒಂದು ಲೇಸ್ ಮೇಲೆ ತೋರಿಸ್ತಾ ಇದ್ದೀನಿ. ನೀವು ಸೀರೆಗೂ ಇದೇ ರೀತಿ ಅಂಟಿಸ್ಕೊಳ್ಳಿ. ಆ ಡಿಸೈನ್ ಮಾಡ್ತೀವಲ್ಲ ಅದು ಮೇಲೆ ಇರಬೇಕು. ಅದು ತಳಗೆ ಬಿಟ್ಟಿದ್ದಲ್ಲ ಅರ್ಧ ಭಾಗ ಅದು ಕೆಳಗಡೆ ಇರಬೇಕು. ಅದರಲ್ಲಿ ಕುಚ್ಚು ಬರುತ್ತಲ್ಲ ಅದಕ್ಕೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ತೀನಿ. ಜಾಸ್ತಿ ಆಗಬಾರ್ದು, ಸ್ವಲ್ಪ ಒಂಚೂರು ಹಾಕ್ಕೊಳ್ಳಿ. ಸ್ವಲ್ಪ ಅಂಟಿಸ್ಮೇಲೆ ಆಮೇಲೆ ಒಂದು ದಾರ ತಗೊಂಡು ಟಿಚ್ ಹಾಕೋಬೇಕು. ಸ್ವಲ್ಪ ಗಮ್ ಹಾಕ್ತಾ ಇದ್ದೀನಿ. ನೀವು ಸೀರೆಗೆ ಅಂಟಿಸ್ಬೇಕಾದ್ರೆ ಇದೇ ರೀತಿ ಅಂಟಿಸ್ಬೇಕು. ಸ್ವಲ್ಪ ಗಮ್ ಹಾಕಿ ಸೀರೆ ಮೇಲೆ ಅಂಟಿಸ್ಕೋಬೇಕು. ಸೀರೆ ಮೇಲೆ ಅಂದರೆ ಜಾಸ್ತಿ ಮೇಲೆ ಅಂಟಿಸ್ಬಾರ್ದು. ಜಿಗ್ಜಾಗ್ ಇರುತ್ತಲ್ಲ, ಜಿಗ್ಜಾಗ್ ಮೇಲೆ ಅಂಟಿಸ್ಬೇಕು. ಅಂದರೆ ಡಿಸೈನ್ ಕರೆಕ್ಟಾಗಿರುತ್ತೆ. ಎಲ್ಲ ಫುಲ್ ಸೀರೆ ಮೇಲೆ ಇದೇ ರೀತಿ ನೀಟಾಗಿ ಅಂಟಿಸ್ಬೇಕು. ಅಂಟಿಸಿ ಸ್ವಲ್ಪ ಹೊತ್ತು ಬಿಡಬೇಕು, ಅಂದರೆ ಗಮ್ ಆರುತ್ತನ. ಕರೆಕ್ಟಾಗಿ ಅಂಟಿಸ್ಕೊಳ್ಳಿ. ಇಲ್ಲಿ ಕುಚ್ಚು ಬರುತ್ತೆ. ನೋಡಿ ಎಲ್ಲ ಅಂಟಿಸಿದ್ದೀನಿ. ನೀವು ಕೂಡ ಸೀರೆ ಮೇಲೆ ಇದೇ ರೀತಿ ಅಂಟಿಸ್ಕೊಳ್ಳಿ. ಜಾಸ್ತಿ ದೂರನೂ ಬೇಡ, ಜಾಸ್ತಿ ಹತ್ರನೂ ಬೇಡ. ಕರೆಕ್ಟಾಗಿ ನೋಡಿಬಿಟ್ಟು ಅಂಟಿಸ್ಕೊಳ್ಳಿ. ಸೀರೆ ಮೇಲೆ ಡಿಸೈನ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇವಾಗ ನೋಡಿ ಸೂಜಿ ಒಳಗೆ ದಾರ ಹಾಕ್ಕೊಂಡಿನಿ. ನಾವು ಗಮ್ ಹಾಕಿ ಅಂಟಿಸಿವಲ್ಲ ಅದು ಬಿಚ್ಚಿ ಬಿಡ್ತಾವೆ, ಅದಕ್ಕೆ ನೋಡೋಣ ಟಿಚ್ ಹಾಕೋಬೇಕು. ಸೀರೆಗೆ ಅಷ್ಟೇ, ನೀವು ಸೀರೆ ಯಾವ ಕಲರ್ ಇರ್ತಾವೆ ಆ ಕಲರ್ ದಾರ ತಗೊಳ್ಳಿ. ಕೆಳಗಡೆಯಿಂದ ಸೂಜಿ ಹಾಕಿ ಮೇಲೆ ಎಳ್ಕೋಬೇಕು. ಜಾಸ್ತಿ ಟಿಚ್ ಆಗಬಾರ್ದು, ಒಂದು 2 ಟಿಚ್ ಆದರೆ ಸಾಕು. ಆದರೆ ಗಮ್ ಜಾಸ್ತಿ ಹಾಕಲ್ಲ, ಸ್ವಲ್ಪ ಹಾಕುತ್ತೀವಲ್ಲ ಬಿಚ್ಚೋದು ಅದು. ಆಮೇಲೆ ಅದಕ್ಕೆ ಸ್ವಲ್ಪ ಒಂದು 2 ಟಿಚ್ ಹಾಕಿದ್ರೆ ಇದು ಬಿಚ್ಚಲ್ಲ. ಜಾಸ್ತಿ ಟಿಚ್ ಹಾಕೋಬಾರ್ದು, ಒಂದು 2-3 ಟಿಚ್ ಹಾಕಿದ್ರೆ ಸಾಕು. ಸೀರೆ ಯಾವ ಕಲರ್ ಇರ್ತಾವೆ ಅದೇ ಕಲರ್ ದಾರ ತೊಗೊಳ್ಳಿ, ಅದಕ್ಕೆ ಕಾಣಿಸಲ್ಲ. ಬೇರೆ ಕಲರ್ ತೊಗೊಂಡ್ರೆ ಕಾಣಿಸ್ತಾವೆ. ಇಲ್ಲ ನಾನು ಟಿಚ್ ಹಾಕಿದ್ದೀನಿ, ಅದೇ ಕಲರ್ ತೊಗೊಂಡಿನಿ, ಕಾಣಿಸ್ತಾ ಇಲ್ಲ. ನೀವು ಸೀರೆ ಮೇಲೆ ಇದೇ ರೀತಿ ಹಾಕೊಳ್ಳಿ. ಇವಾಗ ನೋಡಿ ಕುಚ್ಚು ಕಟ್ಟಕ್ಕೆ ನಾನು 100 ಎಳೆ ದಾರ ತೊಗೊಂಡಿನಿ. ಸ್ವಲ್ಪ ಕುಚ್ಚು ಈ ಡಿಸೈನ್ಗೆ ಸ್ವಲ್ಪ ಕುಚ್ಚು ದಪ್ಪೆ ಕಟ್ಟಬೇಕು, ಅಂದರೆ ಚೆನ್ನಾಗಿ ಲುಕ್ ಕೊಡುತ್ತೆ. ಆ ರಿಂಗ್ ಒಳಗೆ ಹಾಕಿ ದಾರ ಎಳ್ಕೊತೀನಿ. 100 ಎಳೆ ಐತಿ, ಡಬಲ್ ಮಾಡಿದ್ರೆ 200 ಎಳೆ ಆಗುತ್ತೆ. ನೀವು ಬೇಕಾದರೆ ಕಮ್ಮಿ ಸುತ್ಕೊಳ್ಳಿ. ನಾನು ಸ್ವಲ್ಪ ದಪ್ಪಿ ಇರಲಿ ಕುಚ್ಚಂತ 100 ಎಳೆ ಸುತ್ಕೊಂಡಿನಿ. ಈ ಡಿಸೈನ್ಗೆ ಸ್ವಲ್ಪ ಕುಚ್ಚು ದಪ್ಪಿದ್ರೆ ಚೆನ್ನಾಗಿ ಲುಕ್ ಕೊಡುತ್ತೆ. ಎಳ್ಕೊಬಿಟ್ಟು ನೀಟಾಗಿ ಹಿಡ್ಕೊಂಡು ಜರಿ ಥ್ರೆಡ್ ತೊಗೊಂಡು ಸುತ್ತ ಹಾಕಿ ಗಂಟು ಕಟ್ಟಿದ್ರೆ ಕುಚ್ಚು ರೆಡಿ ಆಗುತ್ತೆ. ಸ್ವಲ್ಪ ಜರಿ ಥ್ರೆಡ್ ಕಟ್ ಮಾಡಿದ್ದೀನಿ, ಅದು ತೊಗೊಂಡು ಒಂದು 3-4 ಸಲ ಸುತ್ತ ಹಾಕ್ತಾ ಇದ್ದೀನಿ. ನಾವು ಡಬಲ್ ಮಾಡಾಗ ದಾರ 200 ಎಳೆ ಆಗುತ್ತೆ. ಯಾವಾಗ ಸುತ್ತ ಹಾಕಿದ್ದೀನಿ ಗಂಟು ಕಟ್ಟಿ ಕರೆಕ್ಟಾಗಿ ನಿಮ್ಗೆ ಎಷ್ಟು ಅದು ಉದ್ದ ಬೇಕು ಅಷ್ಟು ಕಟ್ ಮಾಡ್ಕೋಬೇಕು.
ನೋಡಿ ಎಲ್ಲ ಕುಚ್ಚು ಹಾಕಿರ್ತೀನಿ ಎಷ್ಟು ನೀಟಾಗಿ ಕಾಣಿಸ್ಕೊತಾವ ಡಿಸೈನ್. ನೋಡಿ ಕುಚ್ಚು ಸ್ವಲ್ಪ ದಪ್ಪೆ ಕಟ್ಟಿದ್ದೀನಿ. ಈ ಡಿಸೈನ್ಗೆ ಸ್ವಲ್ಪ ದಪ್ಪ ಕುಚ್ಚಿದ್ರೆ ಚೆನ್ನಾಗಿ ಕಾಣಿಸ್ತಾವ. ಸೀರೆ ಮೇಲೆ ಇದೇ ರೀತಿ ಹಾಕೊಳ್ಳಿ, ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಡಿಸೈನ್. ಬೇಕಂದರೆ ಮ್ಯಾಲೆ ಮಣಿನ ಹಾಕೊಳ್ಳಿ. ನಾನು ಗ್ರೀನ್ ಕಲರ್ ದಾರ ಹಾಕಿ ಸಿಂಗಲ್ ಕ್ರೋಶೆ ಮಾಡೋದಿಲ್ಲ, ಅಲ್ಲಿ ಮಣಿ ಹಾಕೊಳ್ಳಿ, ಅದು ಚೆನ್ನಾಗಿ ಕಾಣಿಸ್ತಾವ. ಇದೇ ನೋಡಿ ಡಿಸೈನ್ದು ಫೈನಲ್ ಲುಕ್ಕು. ಪ್ಲೀಸ್ ಫ್ರೆಂಡ್, ಹೊಸ ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಸೀರೆ ಮೇಲೆ ಆದರೆ ತುಂಬಾ ಚೆನ್ನಾಗಿ ಕಾಣಿಸ್ತವೆ ಡಿಸೈನು. ನಾನು ಲೇಸ್ ಮೇಲೆ ತೋರಿಸಿದ್ದೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲ ಏನು ಮಾಡ್ತೀನಿ. ಎಲ್ಲರಿಗೂ ಬಾಯ್.